ಏನದು ಏನದು ಹೆಸರೇನಪ್ಪ ಸಮರ್ಥ್? ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಚಂದು ಮಾಡುವ ನಮಸ್ಕಾರ. ಇವತ್ತಿನ ವ್ಲಾಗ್ ನಾನು ಮಾರ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿಗೆ ಟಿಫನ್ ಏನು ಮಾಡಿದ್ದೆ ಅಂತ ಕೂಡ ನಾನು ನಿಮಗೆ ರೆಸಿಪಿನ ಶೇರ್ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ನಾನು ಈ ವ್ಲಾಗ್ ಪೂರ್ತಿ ನಿಮಗೆ ಫುಡ್ ವ್ಲಾಗ್ ಆಗಿರುತ್ತೆ, ಅದಕ್ಕೆ ಎಲ್ಲೂ ಸ್ಕಿಪ್ ಮಾಡ್ತಾರೆ ನೋಡಿ. ಹಾಗೆ ಬೋರ್ ಆಗಬೇಡ್ದು ಅಂತ ಹೇಳಿ ನಾನು ನಿಮಗೆ ಮಧ್ಯದಲ್ಲಿ ಸ್ವಲ್ಪ ಗೇಮ್ ಆಡ್ಸೋಣ ಅಂತ ಇದ್ದೀನಿ, ಸ್ವಲ್ಪ ಕಾಮಿಡಿಯಾಗಿ ಇರುತ್ತೆ ಅಂತ ಹೇಳಿ. ಆ ಗೇಮ್ ಏನು ಅಂತ ನೀವು ನೋಡಬೇಕಂದ್ರೆ ಈ ವಿಡಿಯೋನ ಫುಲ್ಲು ನೋಡಿ, ಎಲ್ಲೂ ಸ್ಕಿಪ್ ಮಾಡಿದರೆ ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ನಾನು ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲಟನ್ನು ಕ್ಲಿಕ್ ಮಾಡಿ. ನಾನು ಬಿಡೋವಂತಹ ಯಾವುದೇ ವೀಡಿಯೋಸ್ಗೂ ನಿಮಗೆ ಬಂದರೆ ಆಗ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋನ ಫುಲ್ಲು ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ನಾನು ಫಸ್ಟ್ ವಿಡಿಯೋ ಏನು, ಫಸ್ಟ್ ಫುಡ್ ವ್ಲಾಗ್ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ನೋಡ್ಕೊಂಡು ಬರೋಣ ಏನು ಮಾಡಿದ್ದೀನಿ ತಿಂಡಿಗೆ ಅಂತ. ಬನ್ನಿ. ಫಸ್ಟು ನಾನು ಇವಾಗ ಚಪಾತಿ ಮತ್ತು ಹಾಗೆ ಬೀಟ್ರೋಟ್ ಪಲ್ಯ ಮಾಡಿದ್ದೀನಿ ಬೆಳಗಿನ ಟಿಫನಿಗೆ. ಅದರ ರೆಸಿಪಿ ನಾನು ನಿಮಗೆ ಶೇರ್ ಮಾಡಬೇಕು ಅಂತ ಇದ್ದೀನಿ. ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ನಾನು ಹೇಗೆ ಮಾಡಿದ್ದೀನಿ ಅದನ್ನು ನಿಮಗೆ ನಾನು ತೋರಿಸ್ತೀನಿ. ಬನ್ನಿ ನೋಡೋಣ. ಫಸ್ಟು ನಾನಿಲ್ಲಿ ಒಂದು ಅರ್ಧ KGಯಷ್ಟು ಬೀಟ್ರೋಟ್ನ ಸಿಪ್ಪೆ ಎಲ್ಲ ಅರೆದು ತುರುಕು ಮಾಡಿಕೊಂಡಿದ್ದೀನಿ. ಹಾಗೆ ಒಂದು 5 ಹಸಿಮೆಣಸಿನ್ಕಾಯಿನ ತೊಗೊಂಡು ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 7ರಿಂದ 8 ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಮೀಡಿಯಮ್ ಸೈಜ್ ಆಗಿರುವಂತಹ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಸಾಸಿವೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡು ಕಡಲೆಬೇಳೆ ತೊಗೊಂಡಿದ್ದೀನಿ, 1.5 ಟೇಬಲ್ ಸ್ಪೂನ್ ಅಷ್ಟು. ನೆಕ್ಸ್ಟು ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಕಾದಿದ್ದಾದಮೇಲೆ ಅದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ತೀನಿ. ತುಂಬ ಹಾಕಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಯೂಸ್ ಮಾಡಿ ಆಯಿಲು. ಹಾಗೆ ಸ್ವಲ್ಪ ಹೊತ್ತು ಆಯಿಲೆಲ್ಲ ಸ್ವಲ್ಪ ಹೊತ್ತು ಬಿಸಿ ಆಗಿದ್ದಾದಮೇಲೆ ಅದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಆ ಸಾಸಿವೆನೂ ಕೂಡ ಚಟಪಟ ಅಂತ ಹೇಳಿ ಸಿಡಿಯುತ್ತೆ. ಆ ಸಾಸಿವೆ ಸಿಡಿದಿದ್ದಾದಮೇಲೆ ನಾನು ಅದಕ್ಕೆ ಕಡಲೆಬೇಳೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, 1.5 ಟೇಬಲ್ ಸ್ಪೂನಷ್ಟು. ಇದನ್ನು ಕೂಡ ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ. ಏನಾದರೂ ಐ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಫುಲ್ಲು ಸೀದೋಗುತ್ತೆ ಕಡಲೆಬೇಳೆ, ತಿನ್ನೋದಕ್ಕೂ ಕೂಡ ಚೆನ್ನಾಗಿರೋದಿಲ್ಲ. ನಾನು ತೋರಿಸ್ತೀನಿ ಎಷ್ಟಾದರೆ ಸಾಕು ಅಂತ ಹೇಳಿ. ನೋಡ್ತಾ ಇರ್ಬೋದು, ಇಷ್ಟಾದರೆ ಸಾಕು ಕಡಲೆಬೇಳೆ. ನೆಕ್ಸ್ಟು ನಾನು ಇದಕ್ಕೆ ಕರಿಬೇವು ಏನು ಇಟ್ಕೊಂಡಿದ್ದಲ್ಲ ನಾನು, ಆ ಕರಿಬೇವನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಅದು ಕೂಡ ಸಿಡಿಯುತ್ತೆ, ಸ್ವಲ್ಪ ಹುಷಾರಾಗಿ ಹಾಕ್ಕೊಳ್ಳಿ. ಹಾಗೆ ಒಂದು 7ರಿಂದ 8 ಮೆಣಸಿನ್ಕಾಯಿ ಕಟ್ ಮಾಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು, ಹಾಗೆ ಒಂದು ಮೀಡಿಯಮ್ ಸೈಜ್ ಆಗಿರೋವಂತಹ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಸ್ವಲ್ಪ ಹೊತ್ತು ಈರುಳ್ಳಿನ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸೋಣ. ನೋಡಿ ಇವಾಗ ಯಾವ ಥರ ಬೇಯಿಸಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ, ಎಷ್ಟು ಬೇಯಿಸಬೇಕು ಅಂತ ತೋರಿಸ್ತೀನಿ. ನೋಡಿ ಇವಾಗ ನಾನು ತೋರಿಸ್ತೀನಿ. ಇಷ್ಟು ಬೆಂದರೆ ಸಾಕು ನಿಮಗೆ. ಇಷ್ಟು ಬೆಂದಿದ್ದಾದಮೇಲೆ ನೀವು ಏನು ತುರಿದಿಟ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಳ್ಳಿ. ಇದಿಷ್ಟನ್ನು ಕೂಡ ನಾನು ಏನು ತುರಿದಿಟ್ಕೊಂಡಿದ್ದೆ ಬೀಟ್ರೋಟ್ ಅದನ್ನೆಲ್ಲನೂ ಕೂಡ ಆ್ಯಡ್ ಮಾಡಿದ್ದೀನಿ. ಇದನ್ನು ಹೀಗೆ ಲೋ ಫ್ಲೇಮಲ್ಲೇ ಸ್ವಲ್ಪ ಹೊತ್ತು ಬೇಯಿಸ್ತೀನಿ, ನಿಮಗೆ ತೋರಿಸ್ತೀನಿ ಎಷ್ಟು ಬೇಯಬೇಕು ಇದನ್ನು ನಿಮಗೆ ಅನ್ನೋದನ್ನು. ಹಾಗೆ ಉಪ್ಪನ್ನ ನಾನು ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ. ನೋಡಿ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ, ಒಂದು 10 ನಿಮಿಷ ಬಿಟ್ಟಿದ್ದೆ, ಇಷ್ಟು ಬೆಂದಿದೆ. ಇನ್ನೂ ಸ್ವಲ್ಪ ಬೇಯಬೇಕು. ಇದು ಮೀಡಿಯಮಾಗಿ ಬೆಂದಿರೋದ್ರಿಂದ ನಾನು ಇವಾಗ ಮೀಡಿಯಮಾಗಿ ಬೆಂದಿರೋದ್ರಲ್ಲಿ ಇವಾಗಲೇ ಉಪ್ಪು ಹಾಕ್ಕೊಳ್ತೀನಿ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ರೆಡಿ ಆಗುತ್ತೆ ನಿಮಗೆ. ಚಪಾತಿ ಜೊತೆ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಹಾಗೆ ನೀವು ನೋಡ್ತಾ ಇರ್ಬೋದು, ಕಲರು ಕೂಡ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಗಾಯ್ಸ್ ಇವಾಗ ಸಂಜೆ ಈವ್ನಿಂಗ್ ಆಗಿದೆ. ಹಾಗೆಯೇ ಇವಾಗ ನಮ್ಮಮ್ಮ ನಮ್ಮ ತಮ್ಮಗೆ ಜ್ಯೂಸ್ ಮಾಡಿಕೊಡ್ತಾ ಇದ್ದಾರೆ, ಆ್ಯಪಲ್ ಜ್ಯೂಸ್. ಅವ್ನು ಜಾಸ್ತಿ ಆ್ಯಪಲ್ ಜ್ಯೂಸೇ ಕುಡಿಯೋದು, ಸೊ ಹಾಗಾಗಿ ಮಾಡಿಕೊಡ್ತಾ ಇದ್ದಾರೆ. ಬೆಳಗ್ಗೆ ಹೊತ್ತು ಹಾರ್ಲಿಕ್ಸ್ ಕುಡಿತಾರೆ, ಸಂಜೆ ಟೈಮು ಯಾವಾಗಾದರೂ ಒಂದೊಂದು ಸರಿ ಹಾರ್ಲಿಕ್ಸ್, ಮಿಕ್ಕಿದ ಟೈಮೆಲ್ಲ ಅವನು ಜ್ಯೂಸೇ ಕುಡಿಯೋದು. ಅದನ್ನು ಹೇಗೆ ಕೇಳ್ತಾರೆ ನಮ್ಮ ಅಮ್ಮನ ಮಾಡಿಕೊಡು ಅಮ್ಮ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ನೋಡೋಣ, ಕಾಮಿಡಿಯಾಗಿರುತ್ತೆ ನೋಡಿ ಇವರಂತೆ. ಆ್ಯಪಲ್ ತಗೋ. ಏನದು ಹೆಸರೇನಪ್ಪ ಸಮರ್ಥ್? ಏನದು ಹೆಸರು? ಆ್ಯಪಲ್ ಜ್ಯೂಸ್ ಕುಡಿಯೋಣ ಇವತ್ತು. ಆ್ಯಪಲ್ ಜ್ಯೂಸ್ ಕುಡಿಯೋಣ. ಡನ್ನಾ? ತೋರಿಸು, ಡನ್ ಅಂತ ಹೇಳು ಎಲ್ಲರಿಗೂ. ಡನ್ ಅಂತ ಹೇಳು ಸಮರ್ಥ್. ಡನ್. ಕೈ ತೋರಿಸು, ಇಲ್ಲೋಡಿಲಿ. ಡನ್. ಡನ್ನಮ್ಮ. ಬಾಯ್ ಮಾಡೋದರ್ಗು ಫ್ರೆಂಡ್ಸಿಗೆ. ಬಾಯ್. ಆ್ಯಪಲ್ ಜ್ಯೂಸ್ ಮಾಡಿಕೊಡಿ. ಇವತ್ತು ಆ್ಯಪಲ್ ಜ್ಯೂಸ್ ಕುಡಿತೀಯಾ?
ಓಕೆ ಕೊಡು ಕೊಡು ಮಾಡೋಣ ಡನ್. ನಮ್ಮ ತಮ್ಮ ಜಾಸ್ತಿ ಆ್ಯಪಲ್ ಜ್ಯೂಸೇ ಯೂಸ್ ಮಾಡೋದು, ಅಂದರೆ ಜಾಸ್ತಿ ಆ್ಯಪಲ್ ಜ್ಯೂಸೇ ಕುಡಿತಾನೆ. ಹಾಗೆ ಪಂಪ್ಕಿನ್ ಜ್ಯೂಸು ಕುಡಿತಾನೆ, ರೇರ್ ಅದು, ಅಷ್ಟೊಂದು ಇಷ್ಟಪಡೋದಿಲ್ಲ. ಆ್ಯಪಲ್ ಜ್ಯೂಸೇ ತುಂಬ ಇಷ್ಟಪಡ್ತಾನೆ. ಸೊ ಅದಕ್ಕೆ ನಮ್ಮಮ್ಮ ಆ್ಯಪಲ್ ಜ್ಯೂಸ್ನ ಯಾವಾಗಲೂ ಸಂಜೆ ಹೊತ್ತು ಈವ್ನಿಂಗ್ ಮಾಡಿಕೊಡ್ತಾರೆ ಅವನಿಗೆ. ಆ್ಯಪಲ್ ಎಲ್ಲ ಸಿಪ್ಪೆಯಿಂದನೂ ಎಲ್ಲ ಎರೆದು ಅದನ್ನ ಆ್ಯಪಲ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಜಾರ್ ಬಾಕ್ಸಿಗೆ ಹಾಕ್ಕೊಳ್ತಾರೆ. ನೀವು ನೋಡ್ತಾ ಇರ್ಬೋದು ಯಾವ ಥರ ಹಾಕ್ತಾ ಇದ್ದಾರೆ ಅಂತ ಹೇಳಿ. ಆಮೇಲೆ ಎಲ್ಲನೂ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಜಾರ್ ಬಾಕ್ಸಿಗೆ ಹಾಕ್ಕೊತಾರೆ. ಅವನು ಜಾಸ್ತಿ ಇವಾಗ ಆ್ಯಪಲ್ನ ಕೊಟ್ಟರೆ ಏನು ಮಾಡ್ತಾನೆ, ಎಲ್ಲ ಕಟ್ ಮಾಡಿಬಿಡ್ತಾನೆ, ಬಿಸಾಕ್ತಾನೆ, ತಿನ್ನೋದಿಲ್ಲ. ಹಾಗಾಗಿ ಜ್ಯೂಸ್ ಮಾಡ್ತಾರೆ. ಹಾಗೆ ಒಂದು ಸಣ್ಣ ಲೋಟದಲ್ಲಿ 1 ಗ್ಲಾಸಷ್ಟು ಹಾಲು, 1 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತಾರೆ. ಹಾಗೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಆ್ಯಡ್ ಮಾಡ್ತಾರೆ. ತುಂಬ ಹಾಕಕ್ಕೆ ಹೋಗೋದಿಲ್ಲ, ಅವನಿಗೆ ಜಂತುಳ ಆಗಿಬಿಡುತ್ತೆ ಅಂತ ಹೇಳಿ ಹಾಗೆ ಮಾಡ್ತಾರೆ. ನೋಡಿ ಇವಾಗ ರುಬ್ಬಿಬಿಟ್ಟು ನೋಡಿ 1 ಗ್ಲಾಸ್ಗೆ ಹಾಕ್ಕೊಂಡು ಕೊಡ್ತಾರೆ. ಏನು ಮಾಡ್ತಿದ್ಯಾ? ಆಪಲ್ ಜ್ಯೂಸ್ ಮಾಡಿದ್ದೀನಿ. ನೋಡ ಓಕೆ ಗೈಸ್, ನಾನು ನಿಮಗೆ ಯಾವಾಗಲೇ ಹೇಳಿದ್ದೆ ಒಂದು ಸಣ್ಣದಾಗಿ ಗೇಮ್ ಆಡಿಸ್ತೀನಿ ಅಂತ, ತುಂಬ ದೊಡ್ಡದೇನಲ್ಲ. ಹಾಗೆ ನಾನು ಇವಾಗ ನಿಮಗೆ ಒಂದು ಕ್ವಶನ್ನ ಕೇಳ್ತಾ ಇದ್ದೀನಿ, ಅದಕ್ಕೆ ನೀವು ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ನೋಡ್ಬಿಟ್ಟು ಹಾಗೆ ಇರೋಕ್ಕೆ ಹೋಗಬೇಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೊಂದು ಥರ ಕ್ವಶನ್ ನಿಮಗೆ ಬೇಕಂತ ಅಂದರೆ ಈ ವ್ಲಾಗಲ್ಲಿ ನಾನು ಏನು ಕ್ವಶನ್ ಕೇಳ್ತೀನಲ್ಲ ಅದಕ್ಕೆ ಆನ್ಸರ್ನ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಎಷ್ಟು ಜನ ನೀವು ಕರೆಕ್ಟಾಗಿ ಆನ್ಸರ್ ಹೇಳಿರ್ತೀರ ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಎಷ್ಟು ಜನ ಕರೆಕ್ಟಾಗಿ ಹೇಳಿದ್ದೀರ ಅಂತ ನಾನು ನನ್ನ ಯೂಟ್ಯೂಬಲ್ಲಿ ಹೇಳ್ತೀನಿ, ಓಕೆನಾ? ನೀವು ಕೂಡ ನಾನು ಕೇಳಿದ ಪ್ರಶ್ನೆಗೆ ಆನ್ಸರ್ ಕೊಟ್ಟರೆ ನನಗೂ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೊಂದು ಥರ ಕ್ವಶನ್ ಕೇಳೋದಕ್ಕೆ ತುಂಬ ಇಷ್ಟ ಆಗುತ್ತೆ ಅಲ್ವಾ? ಸೊ ಹಾಗಾಗಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕ್ವಶನ್ ಏನಪ್ಪ ಅಂತ ಅಂದರೆ, ಅಟ್ಟದ ಮೇಲೆ ಪುಟ್ಟ ಲಕ್ಷ್ಮಿ, ಇದಕ್ಕೆ ಆನ್ಸರ್ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಗೊತ್ತಿಲ್ಲದಿರೋ ಥರನೇ ಇರೋಕ್ಕೆ ಹೋಗಬೇಡಿ. ನಿಮಗೆ ಅಟ್ಲೀಸ್ಟ್ ಗೊತ್ತಿಲ್ಲ ಅಂತಂದರೆ ನನಗೆ ಗೊತ್ತಿಲ್ಲ ಅಂತಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಹೇಳ್ತಾ ಇದ್ದೀನಿ, ಅಟ್ಟದ ಮೇಲೆ ಪುಟ್ಟ ಲಕ್ಷ್ಮಿ, ಇದಕ್ಕೆ ನಿಮಗೆ ಏನು ಆನ್ಸರ್ ಅಂತ ಹೇಳಿ. ಹಾಗೆ ಕ್ಲೂ ಕೂಡ ನಾನು ಕೊಡ್ತೀನಿ. ನೀವು ನೆಕ್ಸ್ಟ್ ವ್ಲಾಗಲ್ಲಿ ಆನ್ಸರು ಯಾರ್ಯಾರು ಎಲ್ಲರೂ ಕೂಡ ತಪ್ಪು ಹೇಳಿದರೆ ನಾನು ಅದಕ್ಕೆ ನಾನೇ ಆನ್ಸರ್ ಹೇಳ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ, ಓಕೆನಾ? ಅಟ್ಟದ ಮೇಲೆ ಪುಟ್ಟ ಲಕ್ಷ್ಮಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ ಗಾಯ್ಸ್? ಇವಾಗ ಈವ್ನಿಂಗ್ ಆಗಿರೋದ್ರಿಂದ ನಿಮಗೆ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಸಂಕ್ರಾಂತಿ ಹಬ್ಬಕ್ಕೆ ನಾವು ಜಾಸ್ತಿ ಅವರೆಕಾಯಿ ಅಲ್ವಾ ಯೂಸ್ ಮಾಡೋದು. ಆ ಅವರೆಕಾಯಿ ಹಾಕ್ಕೊಂಡು ನಾವು ಅದನ್ನು ಚೆನ್ನಾಗಿ ನೆನೆಹಾಕಿ ಅದನ್ನು ಇದಕ್ಕಿರೋದ ಬೇಳೆಯಿಂದ, ನಾವು ಅವರೆಕಾಯಿ ಬೇಳೆಯಿಂದ ಒಂದು ಸ್ನ್ಯಾಕ್ಸ್ ರೆಸಿಪಿ ಮಿಕ್ಸರ್ ಹೇಗೆ ಮನೆಯಲ್ಲೇ ನಾವು ತಯಾರಿಸ್ಬೋದು. ತುಂಬ ಈಸಿಯಾಗುತ್ತೆ, ತುಂಬ ಬೇಗನೂ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಆ ಸ್ನ್ಯಾಕ್ಸ್ ರೆಸಿಪಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ, ಬನ್ನಿ ನೋಡ್ಕೊಂಬರೋರಂತೆ. ಗಾಯ್ಸ್, ನಾನು ಫಸ್ಟಲ್ಲಿ ಇದಕ್ಕಿದ್ದ ಅವರೆಕಾಳು ತೊಗೊಂಡು ಹಾಗೆ ಎಣ್ಣೆ ಸ್ವಲ್ಪ ಕಾಯೋದಕ್ಕೆ ಇಕ್ಕಿ ಅದಕ್ಕೆಲ್ಲನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು, ಸ್ವಲ್ಪ ದೂರದಿಂದ ಆ್ಯಡ್ ಮಾಡ್ಕೊಳ್ಳಿ. ಅದು ನಾವು ಇಸ್ಕಿರ್ತಿಲ್ವ, ನೀರಿರುತ್ತೆ, ಸೊ ಹಾಗಾಗಿ ಸಿಡಿಯುತ್ತೆ. ಚೆನ್ನಾಗಿ ಒಣಗಿಸ್ಕೊಂಡು ಹಾಕ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು, ಇದು ಸ್ವಲ್ಪ ಮೀಡಿಯಮ್ ಸೈಜಾಗಿ ಇವಾಗ ಬೆಂದಿದೆ, ಇನ್ನೂ ಸ್ವಲ್ಪ ಬೇಯಿಸಬೇಕು. ನೋಡಿ ಇವಾಗ ಕರೆಕ್ಟಾಗಿ ಆಗಿದೆ. ಇಷ್ಟಾದ್ಮೇಲೆ ಸೈಡಿಗೆ ತೊಗೊಳ್ಳಿ. ನೆಕ್ಸ್ಟು ನಾನಿಲ್ಲಿ 2 ಬಟ್ಟಲಷ್ಟು ನಾನು ಕಡಲೆಕಾಯಿ ತೊಗೊಂಡಿದ್ದೀನಿ, ಕಡಲೆ ಬೀಜ, ಅದನ್ನು ಕೂಡ ಹಾಕ್ಕೊಂಡು ಅದನ್ನು ಕೂಡ ಒಂದು ಸ್ವಲ್ಪ ಇದಾಗಬೇಕು. ನೀವು ನೋಡ್ತಾ ಇದ್ದೀರಾ, ಇಷ್ಟಾದರೆ ಸಾಕು. ಅದನ್ನು ಕೂಡ ತೊಗೊಂಡು ಅದನ್ನು ಕೂಡ ಒಂದು ತಪ್ಪಲೆಗೆ ಸೈಡಿಗೆ ಹಾಕ್ಕೊಂಬಿಡಿ. ನೆಕ್ಸ್ಟು ನಾನಿಲ್ಲಿ ತೆಂಗಿನಕಾಯಿನ ಸಣ್ಣದಾಗಿ ಬಾಕ್ಸ್ ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ನಾನಿಲ್ಲಿ ಬೆಳ್ಳುಳ್ಳಿ, ಕರಿಬೇವು ಹಾಗೆ ಬಾಡಿಗೆ ಮೆಣಸಿನ್ಕಾಯಿನ ತೊಗೊಂಡು ಅದನ್ನು ಸ್ವಲ್ಪ ಹೊತ್ತು ಆಡಿಸಿ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಲಾಸ್ಟಿಗೆ ನಾವು ಅದು ಅವಲಕ್ಕಿನ ಆ್ಯಡ್ ಮಾಡ್ಕೊಳ್ತೀನಿ, 1 ಕಪ್ಪಷ್ಟು. ಇದನ್ನು ಕೂಡ ಹಾಕ್ಕೊಂಡು, ಇದು ಬೇಗ ಆಗೋಗುತ್ತೆ ನಿಮಗೆ. ಇದನ್ನು ಹಾಕ್ಕೊಂಡು ನೋಡಿ, ಈ ಥರ ಆಗುತ್ತೆ. ಇದನ್ನಾದಮೇಲೆ ಎಲ್ಲ ಸೈಡಿಗೆ ತಗೊಳ್ಳಿ. ನೆಕ್ಸ್ಟ್ ಇದನ್ನೆಲ್ಲ ನೀವು ಒಂದು ತಪ್ಪಲೆಗೆ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಖಾರ, ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡ್ಕೊಳ್ಳೋದಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ನೋಡ್ತಾ ಇರ್ಬೋದು, ಈ ಥರ ಆಗುತ್ತೆ. ಎಷ್ಟು ಚೆನ್ನಾಗಿರುತ್ತಲ್ಲ ಗಾಯ್ಸ್. ಹಾಗೆ ನಂದು ಮೂಗ್ಬಿಟ್ಟು ಸ್ವಲ್ಪ ಮುದ್ದೋಗಿದ್ದೆ, ಸೊ ಹಾಗಾಗಿ ನಮ್ಮಮ್ಮ ತರೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಹಾಗೆ ನಾನೇನು ಹೋಗಿಲ್ಲ, ನಮ್ಮಮ್ಮನೇ ಹೋಗಿದ್ದಾರೆ. ಹಾಗೆ ನಮ್ಮಮ್ಮನೇ ವಿಡಿಯೋ ಮಾಡ್ಕೊಬಂದಿದ್ದಾರೆ. ನಾನು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇದರಲ್ಲಿ ಎಲ್ಲಿ ಹೋಗಿದ್ದಾರೆ, ಯಾವ ಥರ ತೊಗೊಂಡಿದ್ದಾರೆ ಅಂತಲೂ ಕೂಡ ನಾನು ತೋರಿಸ್ತೀನಿ. ಇದೇ ಮುಗ್ಬಟ್ಟು ನೀವು ನೋಡ್ಬೋದು, ಇದೇ ತೊಗೊಬಂದಿದ್ದು ನಾನು. ನಮ್ಮಮ್ಮ ತೊಗೊಬಂದು ಕೊಟ್ಟರು, ನಾನು ಹಾಕ್ಕೊಂಡೆ. ತೋರಿಸ್ತೀನಿ ಬನ್ನಿ ಎಲ್ಲೋಗಿದ್ರು ಅಂತ. ಎಲ್ಲಿ ಹೋಗ್ತಾ ಇದ್ದೀನಿ ತೋರಿಸ್ತೀನಿ ಬನ್ನಿ.
ಗೈಸ್, ನೀವು ನೋಡ್ತಾ ಇರ್ಬೋದು, ಹೋಗ್ತಾ ಇದ್ದೇನೆ ಬೈಕಲ್ಲಿ. ಎಷ್ಟು ತೀಟೆ, ಏನೇನೋ ಮಾತಾಡ್ತಾ ಇದ್ದೇನೆ. ಎಲ್ಲೋಡಲ್ಲೋ ನೋಡಿ ಹೇಗೆ ಆ ಥರ ಆಡ್ತಾ ಇದ್ದೇನೆ. ಓಕೆ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.